ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಯಲಬುರ್ಗಾ ತಾಲೂಕಿನ ಬೋಳಡ್ಗಿ ಗ್ರಾಮದಲ್ಲಿ ಸಂಗಮೇಶ್ ಗುರುಸ್ವಾಮಿ ಅಯ್ಯಪ್ಪ ಸೇವಾ ಸಂಘದಿಂದ ನಿರ್ಮಿಸಿದ ಮಂದಿರ ಮತ್ತು ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬುಧವಾರ ವಿಜೃಂಭಣೆಯಿಂದ ಜರುಗಿತು. ಪ್ರತಿಷ್ಠಾಪನೆ ಪೂರ್ವದಲ್ಲಿ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಅಲಂಕೃತ ವಾಹನದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. 108 ಕುಂಭ, ಕಳಸ ಮತ್ತು ಡೊಳ್ಳು, ಭಜನೆ, ಬ್ಯಾಂಡ್, ನಂದಿಧ್ವಜ, ಕೋಲಾಟ, ಮಂಗಲ ವಾದ್ಯಗಳು ಮೆರವಣಿಗೆಗೆ ಮೆರುಗು ತಂದಿದ್ದವು. ಸದ್ಗುರು ಶ್ರೀ ವಿಜಯಮಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬಸವಲಿಂಗೇಶ್ವರ ಶಿವಾಚಾರ್ಯರು ಉಭಯ ಶ್ರೀಗಳಿಂದ ಮಹಾಗಣಪತಿ ಹೋಮ, ನವಗ್ರಹ ಮತ್ತು ಅಷ್ಟದಿಕ್ಪಾಲಕರ ಪೂಜೆ ನೆರವೇರಿಸಿ ಉದ್ಘಾಟಿಸಿದರು. ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಅಷ್ಟೋತ್ತರ ಶತನಾಮಾವಳಿ ಕಾರ್ಯಕ್ರಮವನ್ನು ರಮೇಶ್ ಬನಿಗೋಳ ಗುರುಸ್ವಾಮಿ ನೆರವೇರಿಸಿದರು. ನಂತರ ಮಾತನಾಡಿದ ಯಲಬುರ್ಗಾ ಪಟ್ಟಣದ ಶ್ರೀಧರ್ ಹಿರಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಂಸಾರದ ಕಡೆ ಗಮನ ಕೊಡದೆ ಕಾಯಕದ ಕಡೆ ಗಮನ ಹರಿಸಬೇಕು. ಅಂದಾಗ ಮಾತ್ರ ಅಯ್ಯಪ್ಪ ಸ್ವಾಮಿ ಒಲಿಯುತ್ತಾನೆ. ಇತ್ತಿತ್ತಲಾಗಿ ಅಯ್ಯಪ್ಪ ಸ್ವಾಮಿ ಮೇಲೆ ಮಾಲೆ ಹಾಕಿ ಬಂದ ನಂತರ ಮದ್ಯ ಹಾಗೂ ಗುಟ್ಕ ತಿನ್ನುವುದನ್ನು ನೋಡಿರುತ್ತೇನೆ. ಆ ಕೆಲಸ ಮಾಡಿದರೆ ನಿಮಗೆ ಖಂಡಿತ ಪುಣ್ಯ ಸಿಗುವುದಿಲ್ಲ, ಅಯ್ಯಪ್ಪನ ಶಾಪ ಸಿಗುವುದು ಎಂದು ಹೇಳಿದರು. ನಾವೇನಪ್ಪ ಅಂತಂದ್ರೆ ಎಷ್ಟು ತ್ರಿಕಾಲ ಪೂಜೆ ಮಾಡ್ತೀವಿ ನೋಡ್ರಿ. ಮುಂಜಾನೆ ಮಾಡ್ತೀರಿ, ಮಧ್ಯಾಹ್ನ ಮಾಡ್ತೀರಿ, ರಾತ್ರಿ ಮಾಡ್ತೀರಿ. ಇದು ಕಂಟಿನ್ಯೂ ಆಗಿ ಮನಸ್ಸು ಪೂಜೆ ಆಗ್ಬೇಕು. ಪೂಜೆ ಏನಪ್ಪ ಅಂತಂದ್ರೆ ಅದು ಕಪಟ ಇರಬಾರ್ದು. ಅವರಲ್ಲಿ ನಾ ಭಾಳ ಮಂದಿ ಇತ್ತೀಚೆಗೆ ಹೋದ ವರ್ಷ ಈ ವರ್ಷ ನೋಡಕತ್ತೀನಿ, ಅವ್ರನ್ನ 8 ಮಕ್ಕಳನ್ನ ಕರ್ಕೊಂಡು ಇಡಾಕತ್ತಾರೆ ಮಾಲೇಕೆಂಡ್ರೆ. ಹಂಗೆ ಆಗ್ಬಾರ್ದು. ಆಮೇಲೆ ಗಿರಿಜಿ ಅವ್ರು ಫೋನ್ನೇ ಮಾತಾಡಕತ್ತಾರೆ, ಅದು ಆಗ್ಬಾರ್ದು. ಭಾಳ ಮಂದಿ ಮಾತಾಡಕತ್ತಾರೆ ಫೋನ್ಯಾಗ, ಅವನ್ನೆಲ್ಲ ಆಗ್ಬಾರ್ದು. ನಾವು ಸಾಗುಗಳು ಆಗಿವೆ ಅಂತ ಬಂದಂದ್ರೆ ಎಲ್ಲರೂ ಬದಿಗಿಸ್ಬೇಕು. ಸಂಸಾರ ವಿಷಯಗಳನ್ನ ಬದಿಗಿಸಿ ಕೆಲಸ ಕಾಯಕದ ಅಂತ ಇರ್ಲದ. ಕಾಯಕ ಹೊಲ ಮನೆ ಇರ್ತದೆ, ನಿಂದಿರಬಾರ್ದು. ನಮ್ದೇನು ಕಾಯಕ ನಿವೃತ್ತಿ ಕಾಯಕವನ್ನು ಏನು ಅನ್ಕೊಂಡು ಮಾಡ್ತಿರ್ತೀವಿ, ಕಾಯಕ ಅದು ನಿರಂತರವಾಗಿರ್ಬೇಕಾದ್ರೆ ಇದು ವಿಷಯಗಳು, ಸಂಸಾರದ ವಿಷಯಗಳಿಂದ ದೂರ ಇರಬೇಕು. ಅಂದ್ರೆ ಮಾತ್ರ ನೀವೇನು ಪೂಜೆ ಮಾಡ್ಕೊಂಡು ಅದಕ್ಕೆ ಫಲ ಸಿಗುತ್ತೆ. ಅದಕ್ಕೆ ಫಲ ಸಿಗಬೇಕಾದ್ರೆ ಪರಿಶ್ರಮ ಐತಿ. ಈ ಪರಿಶ್ರಮದಲ್ಲಿ ನೀವೆಲ್ಲರೂ ಕಷ್ಟಪಟ್ಟು ಮುಂಜಾನೆ ಇಂಥ ಸಮಯ ಜನವರಿ ತಿಂಗಳದಾಗ ನೀವು ಮಾಲೆ ಹಾಕ್ಯಂತೀರಿ. ಥಂಡಿ ಭಯಂಕರ ಥಂಡಿ ಇರುತ್ತೆ. ಆದರೂ ಕೂಡ ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋದ ಶೋಭ ಬಂದಿಲ್ಲ ಮಠಕ್ಕೆ ಮಾಲೆ ಹಾಕಂತ, ನಾಳೆ ಮಾಲೆ ಹಾಕಂತ ಅಂತೇಳಿ ಇವತ್ತಂಗೆ ಫುಲ್ ದಾಮಟ್ಟು ಅದು ಇಷ್ಟನ ಹೋಗಿಲ್ಲ. ಅದು ಬೆಳಗ್ಗೆ ತಕ್ಷಣ ಮಾಲೆ ಮಕ್ಳು ಇಟ್ಕೊಂಡು ಹಂಗೆ ಮಕ್ಕ ಅಂದ್ಬಿಟ್ಟಾನ. ನಾನಂದ್ರೆ ಆಗಲೇ ಇಲ್ಲ. ನಾನು ಮತ್ತೆ ಯಾರ ರಿಯಾಕ್ಷನ್ ಗೊತ್ತಿಲ್ಲ. ಅದು ಹಂಗೆ ಆಗ್ಬಾರ್ದು. ಕೆಲವು ಮಂದಿ ಏನನ್ನ ಸ್ವಾಮಿಗೆ ನಾಳೆ ಅಂತೇಳಿ ಇವತ್ತ ಫುಲ್ ತಗೊಂಡ್ಬಿಟ್ಟಿರ್ತಾರೆ. ಹಂಗೆ ಆಗ್ಬಾರ್ದು. ಅದಕ್ಕೆ ಇಲ್ಲಿ ಸ್ವಾಮಿತ್ವ ಅಂತಂದ್ರೆ ಸ್ವಾಮಿ ಅಂದ ತಕ್ಷಣ ಅದು ಏನಪ್ಪ ಅಂತಂದ್ರೆ ನಾವು ಸರ್ವವನ್ನು ತ್ಯಾಗ ಮಾಡಿದ ಇರ್ಬೇಕು. ಅದಕ್ಕೆ ಈ ಸ್ವಾಮಿಗಳಕ್ಕೆ ಕಷ್ಟ ಐತಿ. ಅದಕ್ಕೆ ಈ ಗುರುಸ್ವಾಮಿಗಳು ಭಾಳ 15-16 ವರ್ಷದಿಂದ ಮಾಲೆಧಾರಿಗಳಾಗಿ ಬೋಧನೆ ಮಾಡ್ತಾ ಬಂದರೆ ಅಯ್ಯಪ್ಪ ಸ್ವಾಮಿಯ ಒಂದು ವಿಚಾರಧಾರೆಗಳನ್ನು ನೀವು ಹೇಳ್ಕೊಂಡ ಬಂದ ಪದಗಳನ್ನ ಆಡುವ ಮುಖಾಂತರ ಸತ್ಯ ಭಕ್ತಿ ನಿಷ್ಠೆ ಇಟ್ಕೊಂಡು ಏನು ಮಾಡಿರ್ತಿರಲ್ಲ ನಿಮ್ಮ ಫಲ ಸಿಗುತ್ತೆ. ಅದರೊಳಗೆ ಏನು ಸತ್ಯ ಭಕ್ತಿ ನಿಷ್ಠೆ ಇಲ್ಲದೆ ಮಾಡೋಂಥ ಪೂಜೆ ಏನಪ್ಪ ಅಂತಂದ್ರೆ ಅದು ಫಲ ಸಿಗಂಗಿಲ್ಲ. ಅದಕ್ಕೆ ಫಲ ಸಿಗಬೇಕಾದ್ರೆ ನೀವೇನು ಮಾಲೆ ಹಾಕೊಂಡು ಇಟ್ಕೊಂಡು ಕೊನೆಯವರೆಗೆ ತೆಗೆಯವರೆಗೆ ಹೆಂಗಿರ್ತದೆ ಅನ್ನೋದು ದೇವ್ರ ಸ್ವರೂಪ ಇರ್ಬೇಕು ಅನ್ನೋದಕ್ಕೆ ತತ್ವಮಸಿ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ದೇವ್ರ ಸ್ವರೂಪ ಆಗ್ಬೇಕಂತಂದ್ರೆ. ನಂತರ ಇನ್ನೋರ್ವ ಶ್ರೀಗಳಾದ ವಿಜಯ ಮಹಾಂತ ಸ್ವಾಮೀಜಿ ಮಾತನಾಡಿ, ಹೊರಗಡೆ ಲಕ್ಷ ದೀಪೋತ್ಸವ ಹಚ್ಚುವುದಕ್ಕಿಂತ ನಮ್ಮ ಆತ್ಮದ ಒಳಗಡೆ ಜ್ಞಾನ ದೀಪವನ್ನು ಹಚ್ಚಬೇಕು. ಅಂದಾಗ ಮಾತ್ರ ಮಾನವನ ಜೀವನ ಸಾರ್ಥಕ ಎಂದು ಹೇಳಿದರು. ಇನ್ನು ಮಹಿಳಾ ತಂಡದಿಂದ ಭಗವದ್ಗೀತೆ ಪಾರಾಯಣ ನಡೆಯಿತು. ಸುತ್ತಮುತ್ತಲಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ 108 ಜನ ಭಕ್ತರು ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದರು. ಎಲ್ಲಾ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಅಂದಯ್ಯ ಹಿರಮಠ, ಆನಂದಗೌಡ ಪೊಲೀಸ್ ಪಾಟೀಲ್, ಮಲ್ಲಪ್ಪ ಗೋಗರಿ, ಶಿವಪ್ಪ ಪುರ್ತಗೇರಿ, ಈರಣ್ಣ ಗೋಗರಿ, ಶರಣಪ್ಪ ಗಾಣಗೇರ, ಶಶಿಧರ್ ಗಾಣಗೇರ, ಬಸಪ್ಪ ಗೋಗರಿ, ಬಸಪ್ಪ ಯರಗೇರಿ, ಸಂಗಪ್ಪ ವಣಗೇರಿ, ಕಳಕಪ್ಪ ಛಲವಾದಿ, ವೆಂಕಟೇಶ್ ಪೂಜಾರ, ದೇವಪ್ಪ ಕರಡಿ, ಕಂದುಕೂರಪ್ಪ ಮೇಟಿ, ದುರ್ಗಪ್ಪ ಬಂಕದಮನಿ, ಅಂದಪ್ಪ ವಣಗೇರಿ ಇನ್ನಿತರರು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.